ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿದ 63 ಜಾತಿಗೆ ಎಕ್ಸೆಪ್ಟ್ ಬಂಜಾರ ಸಮುದಾಯದಲ್ಲಿ ಬಹಳಷ್ಟು ಮೀಸಲಾತಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲ ಒಂದು ಹೋರಾಟ ಮಾಡ್ತಾ ಈ ಒಂದು ಸಮಸ್ಯೆನ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲಾಖಾಧಿಕಾರಿ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇವತ್ತು ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂತ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಮೂಲಕ ಅವರಿಗೆ ಎಚ್ಚರಿಕೆ ಗಂಟೆಯನ್ನ ಕೊಟ್ಟಿದ್ದೀವಿ. ಒಂದು ವಾರ ಗಡುವು ಕೊಟ್ಟಿದ್ದೀವಿ ಅವರಿಗೆ. ಇವತ್ತು ಸರ್ಕಾರದ ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ರೆಡ್ಡಿ ಸರ್ ಅವರು ಈ ಮನವಿಯನ್ನ ಸ್ವೀಕರಣೆ ಮಾಡಿದ್ರು. ಈ ಇದು ಸರ್ಕಾರಕ್ಕೆ ಒಂದು ವಾರದ ಒಳಗೆ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲವಾದ್ರೆ ಮುಂದಿನ ಹೋರಾಟ ಬಂಜಾರ, ಕೊರಮ ಹಾಗೂ ಕೊರಚೆ ಸಮಾಜ ಇನ್ನೂ ಉಗ್ರವಾದ ಹೋರಾಟವನ್ನ ನಾವು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಇನ್ನೊಂದು ಸಭೆಯನ್ನ ಕರೆದಿದ್ವಿ. ಇದು ಎಷ್ಟರ ಮಟ್ಟಿಗೆ ಈ ಸರ್ಕಾರ ಸರಿಪಡಿಸುತ್ತೋ ಗೊತ್ತಿಲ್ಲ. ಆದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮಗೆ ಎಲ್ಲಿವರೆಗೂ ಕೂಡ ನಮ್ಮ ಹಕ್ಕು ನಮಗೆ ಸಿಗಲ್ಲೋ ಅಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ ನಮ್ಮ ಹೋರಾಟಕ್ಕೋಸ್ಕರ ನಾವು ಈ ಹೋರಾಟವನ್ನ ಹಮ್ಮಿಕೊಳ್ತೀವಿ ಸರ್. ನೋಡಿ, ಒಳ ಮೀಸಲಾತಿ ಜಾರಿಗೆಗೋಸ್ಕರ 40ರಿಂದ 50 ವರ್ಷ ಹೋರಾಟ ಮಾಡಿದ್ದಕ್ಕೆ 101 ಜಾತಿಗೆ ಒಂದು ಬೆನಿಫಿಟ್ ಸಿಕ್ತು. ಬಟ್ ಏನಾದ್ರೂ ಅಲ್ಲಿ ಒಂದು ಬಲಿಷ್ಠ ನಾಯಕರು ಏನ್ ಸಮಸ್ಯೆ ಇದೆ ಬಗೆಹರಿಸೋದಕ್ಕೆ ನಾಯಕರು ಗಟ್ಟಿಮುಟ್ಟಿಯಾಗಿದ್ರು. ಬಟ್ ನಿಮ್ಮ ಸಮುದಾಯದಲ್ಲಿ ಒಂದು ಬಲಿಷ್ಠ ನಾಯಕರು ಕೊರತೆ ಇರೋದು ಜಾತಿ ಎಷ್ಟು ಕಾಣಿಸ್ತಾ ಇದೆ ಸರ್? ನಾವು 101 ಜಾತಿ ಅಂತರ್ಗತೆ ಇದ್ದೀವಿ. ನಮ್ಮಲ್ಲಿ ಒಡಕನ್ನ ಮಾಡಿ ಜಾತಿಗಳ ನಡುವೆ ಒಂದು ಭೇದ ಮಾಡಿ ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಅಂತಮ್ರಲ್ಲೇನೆ ಮನೆಗಳನ್ನ ಬೇರೆ ಬೇರೆ ರೀತಿ ಮಾಡಿಬಿಟ್ಟಿದ್ದಾರೆ. ಇವತ್ತು ಹೇಗಿದೆ ಅಂದ್ರೆ ದಾಯಾದಿಗಳಾಗಿಬಿಟ್ಟಿದ್ವಿ. ಈ ಸರ್ಕಾರ ನಮ್ಗೆ ಈ ಮುಂಚೆ ಇದ್ದ ಬೊಮ್ಮಾಯಿ ಸರ್ಕಾರ 4.5% ಕೊಟ್ಟಿತ್ತು. ಅದರದ ಏನ್ ಮಾಡಿದೆ ಅಂದ್ರೆ ಷಡ್ಯಂತ್ರ ಇಲ್ಲ, ನಿಮ್ಮನ್ನ ಈ SC ಪಟ್ಟಿ ಅಂತ ತೆಗೆದು ಬಿಡ್ತಾರೆ ಅಂತೇಳಿ ನಮ್ಮ ಸಮಾಜಕ್ಕೆ ಒಂದು ತಪ್ಪು ಸಂದೇಶವನ್ನ ಕೊಟ್ಟು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ಸಮಾಜದ ಓಟನ್ನ ಅವರು ಪಡೆದುಕೊಂಡು ಇವತ್ತು ಈ ರೀತಿ ನಮ್ಮ ಸಮಾಜನ ಮತ್ತೆ ಬೀದಿಗೆ ಹಾಕುವಂತ ಕೆಲಸನ ಈ ಸರ್ಕಾರ ಮಾಡಿದೆ ಸರ್. ಇದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ತಕ್ಕ ಉತ್ತರವನ್ನು ನೀಡ್ತೀವಿ. ನಾವು ದಿವಸ ಸಿದ್ದರಾಮಯ್ಯನ ದಲಿತರ ಪರ ನಾಯಕರು ಹಾಗೆ ಹಿಂದುಳಿದ ನಾಯಕರು ದಲಿತ ಪರವಾಗಿ ಕೆಲಸ ಮಾಡ್ತಾರೆ. ನಮ್ಮ ಬಂಜಾರ, ಕೊರಮ, ಕೊರಚಾಗಿ ಒಂದು ನ್ಯಾಯವನ್ನ ನೀಡ್ತಾರೆ ಅನ್ನೋ ಅಪೇಕ್ಷೆಯಲ್ಲಿ ಇದ್ದೀವಿ. ಆದ್ರೆ ಈ ಅಪೇಕ್ಷೆನ ಮೀರಿ ಅವರು ತುಂಬಾ ನಮ್ಮ ಸಮಾಜಕ್ಕೆ ತುಂಬಾ ದ್ರೋಹ ಮಾಡಿದ್ದಾರೆ. ಈ ದ್ರೋಹ ಮಾಡಿದ್ದಕ್ಕೆ ಅವ್ರಿಗೆ ನಾವು ಈ ಮುಖಾಂತರ ಧಿಕ್ಕರವನ್ನ ಕೂಗ್ತೀವಿ. ಅದ್ರ ಜೊತೆಗೆ ಮನವಿಯನ್ನು ಕೂಡ ಕೊಟ್ಟಿವಿ. ಇದರ ನಿಲುವು ಮುಂದೆ ತುಂಬಾ ಅಘೋರವಾಗಿ ಈ ಸರ್ಕಾರಕ್ಕೆ ಉಂಟಾಗುತ್ತೆ. ಅದಕ್ಕೆ ಎಚ್ಚರಿಕೆಯಿಂದ ಅವರು ನಮ್ಮ ಸಮಾಜಕ್ಕೆ ನಮಗೆ ಸಿಗಬೇಕಾದ ಒಂದು ಮೀಸಲಾತಿಯನ್ನು ಅವ್ರು ಕೊಡ್ಬೇಕನ್ನತ್ತ ಹೇಳ್ತಾ ಈ ಸಮಾಜಕ್ಕೆ ಒಂದು ಒತ್ತಾಯ ಮಾಡ್ತೀವಿ ಸರ್. ನೀವು 5% ಹೇಳ್ತಾ ಇದ್ದೀರಾ. ಸಮಸ್ಯೆ ಬಗೆಹರಿಸೋದು ಮತ್ತೆ ಈಡೇರಿಸೋದು ಮುಖ್ಯಮಂತ್ರಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ಕೈಯಲ್ಲಿದೆ. ಬಟ್ ಏನಾದ್ರು ಇದು ಈ ಒಂದು ಇಶ್ಯೂ ರಾಜ್ಯಪಾಲರು ಈಡೇರ್ಬೋದಾ? ಈಡೇರ್ಬೋದು ಸರ್, ಈಡೇರ್ಬೋದು. ಇದನ್ನ ಮಧ್ಯಸ್ಥಿಕೆ ರಾಜ್ಯಪಾಲರು ವಹಿಸಿದ್ರೆ ಈಡೇರುತ್ತೆ. ಹಾಗೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಕೂಡ ಇದನ್ನ ಮರುಪರಿಶೀಲನೆ ಮಾಡಿ, ಇಲ್ಲ ಈ ಸರ್ಕಾರ ಮಾಡಿದ್ದು ಇದು ತಪ್ಪವಾದ ಒಂದು ಒಳ ಮೀಸಲಾತಿಯನ್ನ ಮಾಡಿದ್ದಾರೆ. ಇದನ್ನ ಅವ್ರು ಹಿಂಪಡೆದು ಮತ್ತೆ ಮರುಪರಿಶೀಲನೆ ಮಾಡಿ ಈ ಸಮಾಜಕ್ಕೆ ಎಲ್ಲರಿಗೂ ಸಮಾನವಾದ ಹಕ್ಕನ್ನ ಸಿಗುವಂತ ಒಂದು ಕೆಲಸ ಕೂಡ ಆಗುತ್ತೆ ಸರ್. ಸರ್, ಒಟ್ಟಾರೆ ಬೃಹತ್ ಮಟ್ಟದಲ್ಲಿ ಎಲ್ಲ ಯುವತಿಯರು ವಯಸ್ಸಾದವರು ಅವರು ಸೀನಿಯರ್ಸ್ ಅವರು ಹೋರಾಟಗಾರರು ಅವರೆಲ್ಲ ಒಂದು ಬಾರಿಯಾಗಿ ಮಟ್ಟದಲ್ಲಿ ಹೋರಾಟ ನಡೆಸಿದಿರ. ಈ ಒಂದು ಹೋರಾಟ ಬೇಗ ಪ್ರತಿಫಲ ಸಿಗುತ್ತೆ ಅನ್ಕೊಂಡಿದ್ದೀರಾ? ಈ ಸಮಾಜ ಒಂದು ಶ್ರಮಜೀವಿ ಸಮಾಜ ಸರ್. ಕಾಡು ಮೇಡುಗಳಲ್ಲಿ ಇಷ್ಟು ದಿನ ಎಲ್ಲ ಕೆಲಸಗಳ ಮಾಡ್ತೀವಿ. ಈಗ ಏನೋ ಅಲ್ಪ ಸ್ವಲ್ಪ ಆಗಿ ಒಂದು ರಾಜಕೀಯ ರಂಗ ಆಗಿದೆ, ಶಿಕ್ಷಣ ರಂಗ ಆಗ್ಬೋದು, ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಈಗ ಅಂಬೆಗಾಲು ಇಡುತ್ತಿರುವ ಶ್ರಮದಲ್ಲಿ ಈ ಸರ್ಕಾರ ಈ ರೀತಿ ಮಾಡ್ತಿದೆ ಅಂದ್ರೆ ಈ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಸರ್? ಸಮಸ್ಯೆ ಸರ್, ನಿಜವಾಗಿ ಈಡೇರ್ಲಿಕ್ಕಂದ್ರೆ ಉಗ್ರ ಹೋರಾಟ ಮುಖಾಂತರ ನಾವು ಇದನ್ನು ಪಡೆದುಕೊಳ್ತಿರ್ತೀವಿ.